ನಿನಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಆ ರಾಜಾರಾಮನ್ನ ನೆನೆಸ್ಕೊಂಡ್ರೆ ನನಗೆ BP ಜಾಸ್ತಿ ಆಗ್ತಾ ಇದೆಯಾ ಆದ್ಯ? ಅವನನ್ನ ದೊಡ್ಡಪ್ಪನ ಬಗ್ಗೆ ಹಾಗೆಲ್ಲ ಹೇಳ್ಬೇಡಪ್ಪ. ದೊಡ್ಡಪ್ಪನ ನೀವು ಅಪಾರ್ಥ ಮಾಡ್ಕೋತಿದ್ದೀರಾ. ದೊಡ್ಡಪ್ಪನ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಬಾ ಅಪ್ಪ, ಬಂದು ದೊಡ್ಡಪ್ಪನ ಹತ್ರ ಕ್ಷಮೆ ಕೇಳು. ಬಾ, ದೊಡ್ಡಪ್ಪ ಖಂಡಿತ ಕ್ಷಮಿಸ್ತಾರೆ. ಚಿಚೆ, ಏನ್ ಮಾತಾಡ್ತಾ ಇದ್ಯಾ ಆದ್ಯ? ನಾನು ಹೋಗಿ ಅವನ ಹತ್ರ ಕ್ಷಮೆ ಕೇಳ್ಬೇಕಾ? ನಾನು ಬೇಕಿದ್ರೆ ಪ್ರಾಣ ಬಿಟ್ಬಿಡ್ತೀನಿ, ಆದ್ರೆ ಅವನ ಹತ್ರ ಕ್ಷಮೆ ಕೇಳೋದಿಲ್ಲ. ನಾನು ಅವನನ್ನ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಆದ್ರೆ ನಾನೀಗ ಅವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವನ ನಿಜವಾದ ರೂಪ ನೋಡಿ ಮಾತಾಡ್ತಾ ಇದ್ದೀನಿ. ಊರವ್ರಿಗೆಲ್ಲ ಏನ್ ಹೇಳ್ಕೊಂಡು ಬಂದಿದ್ದಾನೆ? ನಾನೇ ಕಣ್ಣಾರೆ ನೋಡಿದ್ದೀನಿ ಆದ್ಯ. ಅಪ್ಪ, ಒಂದೊಂದ್ಸಲ ನಮ್ ಕಣ್ಗಳು ಕೂಡ ನಮ್ಗೆ ಮೋಸ ಮಾಡುತ್ತೆ. ಆಗ ಮನ್ಸಿಂದ ನೋಡಿದ್ರೇನೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅರ್ಥ ಆಗುತ್ತೆ. ಹೌದಾ ಆದ್ಯ? ಅಂತ ಕುರುಡು ನಂಬಿಕೆನ ನಿನ್ಗೆ ಅವನ ಮೇಲೆ? ನಿನ್ ತಂದೆ ಹೇಳೋ ಮಾತನ್ನ ನೀನ್ ನಂಬಲ್ವಾ? ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನೀನು ಹೆತ್ತಪ್ಪನೇ ಅಪ್ಪ. ಆದ್ರೆ ಹೆತ್ತಪ್ಪ ಅಂತ ಹೇಳ್ಕೊಂಡ್ರೆ ಸರಿ ಹೋಗುತ್ತಾ? ತಂದೆ ಜವಾಬ್ದಾರಿನ ತಗೊಂಡಿದ್ಯಾ ಯಾವತ್ತಾದ್ರೂ? ದೊಡ್ಡೋಳಾಗೋವರೆಗೂ ಜಾಬ್ ಅಂತ ಅಮ್ಮನ ಹತ್ರನೇ ಬಿಟ್ಬಿಟ್ಟೆ. ಅಮ್ಮ ಹೊರಟೋದ್ಮೇಲೆ ಕರ್ಕೊಂಡ್ ಬಂದು ಇಲ್ಲಿಗೆ ಬಿಟ್ಬಿಟ್ಟೆ. ಇಲ್ಲಿ ಬಿಟ್ಟು ಮತ್ತೆ ಜಾಬ್ ಅಂತ ಹೊರಟೋಗ್ಬಿಟ್ಟೆ. ಆಗ ಸಾವೊಂದನ್ ಬಿಟ್ಟು ಬೇರೆ ಆಲೋಚನೆ ನನಗೆ ಬರಲೇ ಇಲ್ಲ. ನನಗೆ ಬದುಕನ್ನ ಕಲಿಸಿದ್ದು ದೊಡ್ಡಪ್ಪ.